ಆ, ಏನೋ ಒಂದು ಹೆಜ್ಜೆ ಇಡ್ತಾ ಇದೀನಿ ಅಂದಾಗ ಅದನ್ನು ಯಾರು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಸೊ ರಿಜೆಕ್ಷನ್ ಇದ್ದಿದ್ದೆ, ಸರಿ ಆಯ್ತು ಟ್ರೈ ಮಾಡಿ ಹೆಂಗೋ ಹೆಜ್ಜೆ ಇಟ್ಬಿಟ್ಟಿದ್ದೀನಿ, ಈಗ ಬಂದಿದ್ದೀನಿ, ಇದು ಪ್ರಯತ್ನ ಏನಾಗುತ್ತೆ ನೋಡ್ಬಿಟ್ಟು ಆಮೇಲೆ ಡಿಸೈಡ್ ಮಾಡೋಣ ಅಂತ ಹೇಳಿ ಸುಳ್ಳು ಹೇಳಿ ನನಗೆ ತುಂಬಾ ಆಪರ್ಚುನಿಟೀಸ್ ಬರ್ತಾ ಇದೆ, ಹೇಳ್ಕೊಡ್ತೀರಾ ಅಂತ ಕೇಳಿದ್ದ. ಅವ್ರು ನನ್ನ ಈಸಿಯಾಗಿ ಕಂಡಿಡಿದ್ರು. ನೀವು ಸುಳ್ಳು ಹೇಳ್ತಿದ್ರ ನಂಗೆ ಚೆನ್ನಾಗ್ ಗೊತ್ತು, ಬಿಡಿ ನಿಮ್ಗೆ ಏನ್ ಬೇಕು ಹೇಳಿ. ಸರಿ ಇಲ್ಲ ಸರ್ ನಾನು ಕಲಿಬೇಕು ಅಂತಿದ್ದೀನಿ ಅಂತ. ಇಷ್ಟು ಹಿಂಗೆ ಹೇಳ್ಬೇಕಲ್ವಾ ನೀವು. ಇನ್ನು ನಾ ಸೀರಿಯಲ್ ಎಂಟರ್ ಆಗಿದ್ದ ಕಾರಣ ಹೇಗೆ ಅಂತ ನಾನು ಥಿಯೇಟರ್ ಅಂತ ಹೇಳಿದ್ನಲ್ಲ, ಆಕ್ಚುಲಿ ನಂಗೆ ಯಾರು ಒಪ್ಕೋತಿರ್ಲಿಲ್ಲ ನಾನು ಹೋಗಿ ಪ್ರಶ್ನೆ ಕೇಳಿದಾಗ. ಅಂದ್ರೆ ಇನ್ನು ಇಲ್ಲಿ ಟ್ರೈನ್ ಮಾಡ್ತೀರಾ ನನ್ಗೆ ಅಂತ ಕೇಳಿದಾಗ ನಂಗೆ ಹಿಂಗ್ ಕೇಳ್ಬೇಕು ಅಪ್ರೋಚ್ ಅಂತ ಗೊತ್ತಿರ್ಲಿಲ್ಲ. ಥಿಯೇಟರ್ ಬಂದಾಗ ಅಲ್ಲಿಗೆ ಅದು ಹಂಗೆ ಆಕ್ಸಿಡೆಂಟಲ್ಲಿ ನನಗೆ ಬಂದಂತ ಮೊದಲನೇ ನಾಟಕ ಅಷ್ಟೇ. ಹೇಳ್ತಿಲ್ವಾ ಡೆಸ್ಟಿನಿ ಅಂತ ಹೇಳ್ಬೇಕಷ್ಟೇ. ಇದಕ್ಕೆ ನಂದೇನು ಇಲ್ಲ, ಇದು ಯಾರಿಗೋ ಸಿಗ್ಬೇಕಾಗಿರೋ ಆಪರ್ಚುನಿಟಿ, ಯಾರೋ ಮಾಡ್ಬೇಕಾಗಿದ್ದು. ಇನ್ ಕೇಸ್ ನಾನು ಅವ್ರು ಬಂದಿಲ್ಲ ಅನ್ನೋ ತರ ಆಗಿದ್ರೆ ನಾನಲ್ಲಿ ಆ ಸಣ್ಣ ಪಾತ್ರನೇ ಮಾಡ್ಬೇಕಾಗಿತ್ತು. ಐ ಥಿಂಕ್ ನನಗೆ ಇನ್ನೂ ಆಪರ್ಚುನಿಟಿ ತುಂಬಾ ದೂರ ಆಗುತ್ತೆ. ಸೊ ಇವಾಗ ಫಸ್ಟ್ ನೀವು ಎಂಟರ್ ಆಗಿದ್ದು ನಾಟಕದಲ್ಲಿ ಅಂದ್ರೆ ಅಲ್ಲಿ ಎಂಟರ್ ಆದ್ರಿ ಫಸ್ಟು. ಸೊ ಒಂದಷ್ಟು ಸಾಕಷ್ಟು ಅವಮಾನಗಳಿರುತ್ತೆ ಅಲ್ಲಿ ಬಂದಾಗ, ಒಂದಷ್ಟು ಮಾತುಗಳು ಕೂಡ ಇರುತ್ತೆ. ಯಾರು ಏನು ಮಾತಾಡಿದ್ರು ನಾವು ಕೇಳಿಸ್ಕೊಳ್ಳೋ ಪರಿಸ್ಥಿತಿ ನಾವು ಅವಾಗ ಇದ್ದೇ ಇರ್ತೀವಿ. ಸೊ ಆ ಟೈಮಲ್ಲಿ ನಿಮ್ಮ ಫ್ಯಾಮಿಲಿಯಲ್ಲಿ ಯಾವ ಥರ ಸಪೋರ್ಟ್ ಇತ್ತು ನಿಮ್ಮಪ್ಪ ನಿಮ್ಮಮ್ಮ ಕಡೆಯಿಂದ ಅಂತ? ಎಲ್ಲರೂ ನನ್ನ ಯಾರು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಯಾಕೆಂದ್ರೆ ನಾನು ಮುಂಚೆನ ನಾನು ಸೀರಿಯಸ್ ಆಗಿ ತಗೊಳ್ಳೋ ಅಂತ ಬಿಹೇವಿಯರ್ ಇಟ್ಕೊಳ್ಳಿಲ್ಲ. ಹೇಳಿದ್ನಲ್ಲ, ಪಿ ಯು ಸಿ ಬಂದ ನಂತರ ನಾನು ಸಾಕಷ್ಟು ಅದೇ ಈ ತರ ತರಲೆ ಕೆಲಸಗಳು ಮಾಡ್ಕೊಂಡು ಓಡಾಡ್ತಿರ್ಬೇಕಾದ್ರೆ ತುಂಬಾ ಹ್ಯಾಪಿಸೈಡ್ ಆಗಿದ್ದೆ. ಆ ಹ್ಯಾಪಿಸೈಡ್ ಆಗಿ ಇದ್ದದ್ರಿಂದ ಯಾರು ನನ್ನ ಸೀರಿಯಸ್ ತಗೋತಿರ್ಲಿಲ್ಲ. ಸೊ ನನ್ನ ಬಗ್ಗೆ ಒಲವು ಕಮ್ಮಿ ಆಗಿತ್ತು ನನಗೆ. ನಾನು ಒಂದಷ್ಟು ಏನೋ ರೂಡ್ ಆಗಿ ಬಿಹೇವ್ ಮಾಡ್ತಿದ್ದೆ, ಗೊತ್ತಲ್ಲ ಆ ಟೈಮಲ್ಲಿ ಎಲ್ಲ ಆಗುತ್ತೆ. ಇವೆಲ್ಲ ಆಗ್ತಿರ್ಬೇಕಾದ್ರೆ ಫಾರ್ ಮೀ ಟು ಟೇಕ್ ಥಿಂಗ್ಸ್ ಸೀರಿಯಸ್ಲಿ, ಏನೋ ಒಂದು ಹೆಜ್ಜೆ ಇಡ್ತಾ ಇದೀನಿ ಅಂದಾಗ ಅದನ್ನು ಯಾರು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಸೊ ರಿಜೆಕ್ಷನ್ ಇದ್ದಿದ್ದೆ, ಸರಿ ಆಯ್ತು ಟ್ರೈ ಮಾಡಿ ಹೆಂಗೋ ಹೆಜ್ಜೆ ಇಟ್ಬಿಟ್ಟಿದ್ದೀನಿ, ಈಗ ಬಂದಿದ್ದೀನಿ, ಇದು ಪ್ರಯತ್ನ ಏನಾಗುತ್ತೆ ನೋಡ್ಬಿಟ್ಟು ಆಮೇಲೆ ಡಿಸೈಡ್ ಮಾಡೋಣ ಅಂತ ಹೇಳಿ. ಅದೊಂದೇ ಕಾರಣಕ್ಕೆ ನಾನು ಯಾರ ಬೆಂಬಲ ಯಾರ ಮಾತುಗಳನ್ನು ಕೇಳಿಸ್ಕೊಳ್ಳೋದ್ರೆ ಒಂದು ಪ್ರಯತ್ನ ಪಟ್ಕೊಳ್ಳೋಣ. ಯಾಕಂದ್ರೆ ಅವತರಗಳಾಗಿದೆ, ಸಜೆಷನ್ ಬರ್ತಾ ಇದ್ದಿದೆ. ಈಗ ತೂಕ ಮಾಡ್ತಿರಲ್ಲ ಯಾವ್ದು ಏನ್ ಕತೆ ಅಂತ, ತೂಕ ಮಾಡಿದ್ರೆ ನೀವು ಯಾವ್ದು ತೂಕಬದ್ಧವಾಗಿರುತ್ತೋ ಅದನ್ನ ಟ್ರೈ ಮಾಡ್ತೀರಿ, ಕರೆಕ್ಟ್, ಅದನ್ನ ಆಯ್ಕೆ ಮಾಡ್ಕೋತೀರಿ. ಇಷ್ಟೊಂದು ಆಪ್ಷನ್ ಬರ್ತಿದೆ, ಇಷ್ಟೊಂದು ಸಜೆಷನ್ ಬರ್ತಿದೆ, ಯಾಕೆ ಟ್ರೈ ಮಾಡಬಾರ್ದು? ಇದ್ರ ಬಗ್ಗೆ ನಾವು ಹೆಚ್ಚು ಮಾತಾಡಿದೀವಿ, ಯಾಕೆ ಟ್ರೈ ಮಾಡಬಾರ್ದು? ಆ ಒಂದು ಕಾರಣಕ್ಕೆ ಅದನ್ನ ಆಯ್ಕೆ ಮಾಡ್ಕೊಂಡು ಟ್ರೈ ಮಾಡಿದೆ. ಐ ಥಿಂಕ್ ದೇವರೇ ನನಗೆ ಅದನ್ನ ಕಲ್ಪಿಸ್ಕೊಟ್ಟಿದ್ದು ಅನ್ಸುತ್ತೆ. ಆ ಒಂದು ಸಿಚುವೇಶನ್ ನಾನು ಯಾರಿಗೆ ಥ್ಯಾಂಕ್ಸ್ ಹೇಳ್ಬೇಕು ವಿಚಾರದಲ್ಲಿ ಗೊತ್ತಿಲ್ಲ. ಐ ಥಿಂಕ್ ನನಗೆ ನಾನು ಸಾರಿ ಹೇಳ್ಕೋಬೇಕು. ಅಂಡ್ ಅಗೇನ್ ದೊಡ್ಡ ಥ್ಯಾಂಕ್ಸ್ ಟು ದ ಯೂನಿವರ್ಸ್ ಅಂಡ್ ಆಲ್ ದ ಪೀಪಲ್ ಅರೌಂಡ್ ಮೀ. ಈ ಒಂದು ಹುದ್ದೆಗೆ ಬರೋದಕ್ಕೆ ಆ ಒಂದು ಕ್ಷಣ, ಆ ಒಂದು ಸಮಯ, ಅಷ್ಟೆಲ್ಲ ಅವತಾರಗಳಾಗಿ, ಅಷ್ಟೆಲ್ಲ ಸರ್ಕಸ್ಗಳಾಗಿ, ಅಷ್ಟೆಲ್ಲ ಅನುಭವಿಸಿ ಎಂಟ್ರಿ ಆಗ್ಬೇಕಿತ್ತ ಡೆಸ್ಟಿನಿಗೆ ಅನ್ನೋ ವಿಚಾರದ ಬಗ್ಗೆ ಒಂದಷ್ಟು ಕ್ವೆಶನ್ಸ್ ಇದೆ ಅಷ್ಟೇ. ಬಟ್ ಈಗ ಅದನ್ನ ರಿಗ್ರೆಟ್ ಮಾಡುವಂತ ಪರಿಸ್ಥಿತಿ ಇಲ್ಲ ನಾನು. ಐ ಥಿಂಕ್ ಐ ಆಮ್ ಎಂಬ್ರೇಸಿಂಗ್ ಇಟ್. ಯಾಕೆಂದ್ರೆ ನಾ ಅಲ್ಲಿಗೆ ಬರೋ ಹೊತ್ತಿಗೆ ಒಂದಷ್ಟು ಎಕ್ಸ್ಪೋಜರ್ ಮತ್ತೆ ಎಕ್ಸ್ಪೀರಿಯನ್ಸ್ ಗಳಾಗಿದ್ವಲ್ಲ, ನಾನು ಹೇಗೆ ಕಂಡಕ್ಟ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಕಾನ್ಶಿಯಸ್ನೆಸ್ ಅಲ್ಲಿ ಬಂದಿದ್ದೆ ನಾನು. ಐ ಥಿಂಕ್ ದಟ್ ಹೆಲ್ಪ್ ಮೀ. ಸೊ ನಾಟಕ ಮಾಡಿಕೊಂಡು ಬಂದ್ರಿ. ಸೊ ಅದಾದ್ಮೇಲೆ ನಿಂಗೆ ಸೀರಿಯಲ್ಗೆ ಯಾವ ಥರ ಆಪರ್ಚುನಿಟಿ ಸಿಕ್ತು? ಅಂದರೆ ಇಲ್ಲಿವರೆಗೂ ನೀವು ಒಂದು 7 ಸೀರಿಯಲ್ ಮಾಡಿದ್ದೀರಾ. ಸೊ ಇವಾಗ ಹೈಲೈಟ್ ಆಗಿದ್ದು ಇತ್ತೀಚೆಗೆ ಸೀತಾರಾಮ ಸೀರಿಯಲ್. ಸೊ ಅದಕ್ಕೆ ಮುಂಚೆ ಸುಬ್ಲಕ್ಷ್ಮಿ ಸಂಸಾರ ಇತ್ತು, ಸೊ ಮಗಳು ಜನಕ್ಕೆ ಇತ್ತು. ಸೊ ಹೇಗೆ ಎಂಟರ್ ಆದ್ರಿ ಅಂತ? ಯಾವ್ದು ಲೇಟೆಸ್ಟ್ ಆಗಿರುತ್ತೋ ಅದೇ ತಾನೇ ನೀವು ಮಾತಾಡೋದು. ಇವಾಗ ಲೇಟೆಸ್ಟ್ ಟ್ರೆಂಡಿಂಗ್ ಯಾವ್ದಿದೆ? ಮ್ಯಾಕ್ಸ್ ಇದೆ. ಸೊ ಸೀರಿಯಲ್ ವಿಚಾರ ಬರ ಸೀತಾರಾಮ ಇದೆ. ಹೌದು. ಯಾ, ಸೊ ದಟ್ಸ್ ಇಟ್. ಇನ್ನು ನಾ ಸೀರಿಯಲ್ ಎಂಟರ್ ಆಗಿದ್ದ ಕಾರಣ ಹೇಗೆ ಅಂತ ನಾನು ಥಿಯೇಟರ್ ಅಂತ ಹೇಳಿದ್ನಲ್ಲ, ಆಕ್ಚುಲಿ ನಂಗೆ ಯಾರು ಒಪ್ಕೋತಿರ್ಲಿಲ್ಲ ನಾನು ಹೋಗಿ ಪ್ರಶ್ನೆ ಕೇಳಿದಾಗ. ಅಂದ್ರೆ ಇನ್ನು ಇಲ್ಲಿ ಟ್ರೈನ್ ಮಾಡ್ತೀರಾ ನನ್ಗೆ ಅಂತ ಕೇಳಿದಾಗ ನಂಗೆ ಹಿಂಗ್ ಕೇಳ್ಬೇಕು ಅಪ್ರೋಚ್ ಅಂತ ಗೊತ್ತಿರ್ಲಿಲ್ಲ. ಥಿಯೇಟರ್ ಬಂದಾಗ ಸರಿ ಇಲ್ಲಪ್ಪ, ಇಲ್ಲೊಂದು ಪ್ರೊಡಕ್ಷನ್ ಆಗುತ್ತೆ, ಪ್ರೊಡಕ್ಷನ್ ಆದ್ಮೇಲೆ ಒಂದ್ ಪಾತ್ರಗಳಂತಿರುತ್ತೆ, ಮುಖ್ಯ ಇದು ಮೇನ್ ಲೀಡೇ ಸಿಗಲ್ಲ, ಒಂದ್ ಸಣ್ಣ ಪುಟ್ಟ ಪಾತ್ರನೂ ಇರುತ್ತೆ, ಮಾಡ್ಬೇಕಾಗತ್ತೆ. ಸಣ್ಣ ಪುಟ್ಟ ಪಾತ್ರ ಒಂದೇ ಒಂದ್ ಲೈನ್ ಇದ್ರೂ ಪೂರ ನಾಟಕದಲ್ಲಿ ಇರ್ತೀರಾ ನೀವು. ಸೊ ಅದಕ್ಕೆ ರಿಹರ್ಸಲ್ಸ್ ಅಷ್ಟು ದಿವಸ ಬರ್ಬೇಕು ಅಂತ. ಸರಿ ಆಯ್ತು, ಯಾರೋ ಒಬ್ರು ಸೇರ್ಸ್ಕೊತಿದಾರ ಅಂತ ಹೇಳಿ, ಅದು ಆಕ್ಚುಲಿ ಬಿಡಿ, ಅದು ಏನೋ ಸರ್ಕಸ್ ಮಾಡಿ ಬಂದು ನಾನು ಸೇರ್ಕೊಂಡಿದ್ದೆ MS ಆಗಿ ಶಾಲೆಗೆ. ಒಂದ್ ಸುಳ್ಳು ಹೇಳಿ ನನಗೆ ತುಂಬಾ ಆಪರ್ಚುನಿಟೀಸ್ ಬರ್ತಾ ಇದೆ, ಹೇಳ್ಕೊಡ್ತೀರಾ ಅಂತ ಕೇಳಿದ್ದ. ಅವ್ರು ನನ್ನ ಈಸಿಯಾಗಿ ಕಂಡಿಡಿದ್ರು. ನೀವು ಸುಳ್ಳು ಹೇಳ್ತಿದ್ರ ನಂಗೆ ಚೆನ್ನಾಗ್ ಗೊತ್ತು, ಬಿಡಿ ನಿಮ್ಗೆ ಏನ್ ಬೇಕು ಹೇಳಿ. ಸರಿ ಇಲ್ಲ ಸರ್ ನಾನು ಕಲಿಬೇಕು ಅಂತಿದ್ದೀನಿ ಅಂತ. ಇಷ್ಟು ಹಿಂಗೆ ಹೇಳ್ಬೇಕಲ್ವಾ ನೀವು? ನೋಡಪ್ಪ ಹಂಗೆ ಅವರೇ ನನಗೆ ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ದು. ನಾನು ಥಿಯೇಟರ್ ಅಂತ ಬಂದ್ರೆ ಈ ತರ ಇರುತ್ತೆ ಅಂತ. ಸರಿ ಸರ್ ಆಯ್ತು ಮಾಡ್ತೀನಿ ಅಂತ. ನಾನು ನಾಗರಬಾವಿಲಿದ್ದೆ, ಅಲ್ಲಿಂದ ದಯಾನಂದ ಸಾಗರ್ ನನ್ನ ಕಾಲೇಜ್, ಅಲ್ಲಿಂದ ಮನೆಗೆ ಬಂದು ಅಲ್ಲಿಂದ ಮಲ್ಲೇಶ್ವರಂಗೆ ಹೋಗಿ ನಾಟಕದ ರಿಹರ್ಸಲ್ ಮುಗಿಸ್ಕೊಂಡು ಬರ್ಬೇಕಿತ್ತು.
ಟೂ ಮಚ್ ಆಫ್ ರನ್ನಿಂಗ್ ಅರೌಂಡ್, ಬಸ್ಸಲ್ಲಿ ಹೋಗುವೆ ಬರುವೆ ಸಾಕಾಗಿದ್ದೆ ನಾಗೇನು ಬೈಕಲ್ಲಿ ಸ್ಟಾರ್ಟ್ ಮಾಡಿದೆ, ಹಿಂಗೆ ಆಗ್ತಿತ್ತು. ಬಟ್ ಏನಾಯ್ತು, ಅದು ನಾಟಕದಲ್ಲಿ ಹೇಗಾಗುತ್ತೆ ಅಂದ್ರೆ ಒಂದು ಪ್ರೊಸೀಜರ್ ಹೇಳ್ಬಿಡ್ತೀನಿ. ಒಂದ್ ನಾಟಕ ಅಂತಂದ್ರೆ ಒಂದಷ್ಟು 5 ಪಾತ್ರ ಇದ್ರೆ 5 ಜನ ಇದೀವಿ ಅಂತಂದ್ರೆ 5 ಜನಕ್ಕೂ ಎಲ್ಲಾ ಪಾತ್ರದ ಬಗ್ಗೆ ಗೊತ್ತಿರ್ಬೇಕು. ಸೊ ಹಾಗಾಗಿ ಒಂದ್ ದಿವಸ ನಾನು ಮೇನ್ ಕ್ಯಾರೆಕ್ಟರ್ನ ಓದಿದ್ರೆ ನೆಕ್ಸ್ಟ್ ದಿವಸ ನಾನು ಈ ಕ್ಯಾರೆಕ್ಟರ್ನ ಓದ್ಬೇಕಾಗತ್ತೆ. ಅದೇ ರೀತಿ ಎಲ್ರಿಗೂ ಅದೇ ರೀತಿ ಅವಕಾಶಗಳು ಶಿಫ್ಟ್ ಆಗ್ತಾ ಹೋಗುತ್ತೆ. ಸೊ ಹಿಂಗ್ ಶಿಫ್ಟ್ ಆಗ್ತಿರ್ಬೇಕಾದ್ರೆ ನಂಗೊಂದ್ ಸಣ್ಣ ಪಾತ್ರ ಸ್ಟಾರ್ಟ್ ಮಾಡಿದೆ. ಹಿಂಗೇ ಆಗ್ತಾ ಇರ್ಬೇಕಾದ್ರೆ ಒಂದ್ ದಿವಸ ಏನಾಯ್ತು, ನನಗೆ ಮೇನ್ ಕ್ಯಾರೆಕ್ಟರ್ ಬಂತು. ನನ್ಗೆ ಯಾವತ್ ಬಂದು ಅದ್ ಕೈಗೆ ಲ್ಯಾಂಡ್ ಆಯ್ತು ಅಂದ್ರೆ ನಾನು ರಿಹರ್ಸಲ್ ಬಂದಿದ್ದೀನಿ, ಇವತ್ತಿನ ನೀವು ಇದ್ ಮಾಡ್ಬೇಕಾಗತ್ತೆ 2 days ಇದನ್ನ ಮಾಡ್ಬೇಕಾಗತ್ತೆ ಅಂತ. ಸರಿ ಆಯ್ತು ಅಂತ ಹೇಳಿ ಹಿಡ್ಕೋತೀನಿ. ಅಷ್ಟೊತ್ತಿಗೆ ಸರ್ಗೊಂದು ಫೋನ್ ಬರುತ್ತೆ. ಅವ್ರು ಎದ್ದೋಗಿ ಟೆನ್ಷನ್ ಅಲ್ಲಿ ಬರ್ತಾರೆ. ಏನು ನಂಜಪ್ಪ ಮಾಡಲ್ ಬಂತೆ ಅಂದ್ರೆ ಆ ನಾಟಕದ ಮುಖ್ಯ ಭೂಮಿಕೆಯ ಕ್ಯಾರೆಕ್ಟರ್ ಕಾಲಜ್ಞಾನಿ ಕನಕದಾಸ ಅಂತ ನಾಟಕ. ಆ ನಾಟಕದ ಕನಕದಾಸನ್ ಪಾತ್ರ ಮಾಡೋನು ನಾಟಕಕ್ಕೆ ಬರಲ್ವಂತೆ, ನಾಟಕದ ದಿವಸ ಶೋ ದಿವಸ ಇಲ್ವಂತೆ. ನೀವ್ ಯಾರ್ಯಾರು ಏನೇನ್ ಬಂದಿದ್ಯೋ ಅದನ್ನ ಓದ್ತಾ ಇರಿ, ನಾನು ಹೇಳೋದಕ್ಕೆ ಯಾರು ಬದಲಾಯಿಸ್ಬೇಡಿ, ನಾನು ಬೇರೆ ಥಿಯೇಟರ್ ಅಲ್ಲಿ ಹೋಗಿ ನಾಟಕ ಯಾರು ಮಾಡ್ಬೋದು ಈ ಪಾತ್ರನ ಹುಡ್ಕೊಂಡ್ ಬರ್ತೀನಿ ಅಂತ ಹೇಳಿ ಹೋದ್ರು. ನಾನ್ ಸರ್ ಅಂತ ಹೇಳೋ ಅಷ್ಟೊತ್ತಿಗೆ ಅವ್ರು ಹೋಗಾಗಿತ್ತು. ಸೊ ಅಲ್ಲಿಗೆ ಈಗ ನನ್ನ ಹತ್ರ ಕೈಯಲ್ಲಿ ಉಳಿದ್ಬಿಟ್ಟಿದೆ. ನಾನು ಬಂದೊಂದು 8 ದಿವಸನೋ ಏನೋ ಆಗಿತ್ತು ಅಷ್ಟೇ. ನನಗೆ ಕೇಳಿ ಅಭ್ಯಾಸ, ಬೇಗ ಒಡನಾಟಗಳು ಮಾಡ್ಕೊಂಡ್ಬಿಡ್ತೀನಿ. ಅಂದ್ರೆ when I get comfortable it gets easy for me. ಇನಿಷಿಯಲಿ ಸ್ವಲ್ಪ ಎಲ್ಲರಿಗೂ ಹಿಕಪ್ಸ್ ಆಗುತ್ತೆ. ಆ ಹಿಕಪ್ಸ್ ಜೊತೆಗೆ ಶುರು ಮಾಡ್ತೀವಿ, ಕಂಫರ್ಟಬಲ್ ಆಗ್ಬಿಡ್ತೀವಿ. ಅದಾಗ್ತಿರ್ಬೇಕು ನಾನೇ ಓದ್ತಿದ್ದೆ. 1-2 days ಆದ್ಮೇಲೆ ಬರ್ತಾರೆ, ಬೇಜಾರಲ್ಲಿ ಇರ್ತಾರೆ. ನಾನು ಆ ಪೊಸಿಷನ್ ಎಲ್ಲ ತಗೋತಾ ಇರ್ತೀನಿ. ಏ ನಾಗಾರ್ಜುನ್ ಏನ್ ಮಾಡ್ತಿದ್ಯಾ ಅಂತಂದ್ರು. ಸರ್ ಇದು ಮಾಡ್ತಾ ಇದೀನಿ ಅಂತಂದೆ. ಅದಕ್ಕೆ ನೀನ್ ಮಾಡ್ತಿದ್ಯಾ, ಯಾರು ಹೋಗ್ತಾ ಇರೋದು, ಯಾರು ಕನಕದಾಸನ್ ಮಾಡ್ಬೇಕಾಗಿರೋದು? ಸರ್ ಇಲ್ಲ ಸರ್ 2 ದಿವಸ ನನ್ನ ಹತ್ರನೇ ಇದೆ. ನೀನಾ ಬಂದೇ ಇರೋ ಅಂತಂದ್ರು. ಕೆಳಗೆ ಬಂದ್ರು ಟಗಡಗಡ ಅಂತ ಬಂದ್ರು. ನಾವೆಲ್ಲ ನಿಂತಿದ್ವಿ. ಇವನ ಹತ್ರ ಇತ್ತೇನೋ ಹೇಳತ್ತಾನೆ ನಮ್ಗೆ ಅಂತ ಅಂದ್ಬಿಟ್ಟು. ಇಲ್ಲ ಸರ್ ಯಾರ ಹತ್ರ ಇತ್ತು ಅದನ್ನ ಓದಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಅದನ್ನೇ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಎಲ್ಲಾರು ಅಂದ್ರು. ಸರಿ ಆಯ್ತು, ಏನ್ ಮಾಡ್ತಿದ್ದ ಕರೆಕ್ಟ್ ಆಗಿ, ಸರಿ ಆಯ್ತು ನಾವು ಒಂದು ರೀಡಿಂಗ್ ಕೊಡಿ ಅಂತ ಅಂದ್ಬಿಟ್ಟು ರೀಡಿಂಗ್ ಕೊಟ್ವಿ. ಅವಾಗ ಇಷ್ಟಪಟ್ರು. ಅದೇನೋ ನಿಂತ್ಕೋ ಅಂತಂದ್ರು. ಒಂದ್ ನಿಮಿಷ ಇರು, ಕಾಸ್ಟ್ಯೂಮ್ ರೂಮ್ ಹೋದ್ರು, ಕಾಸ್ಟ್ಯೂಮ್ಗಳೆಲ್ಲ ತಂದ್ರು, ಹಾಕಿದ್ರು. ಎಲ್ಲಿ ನಿಂತ್ಕೋ ಮಾಡು, ಒಂದೇ ಆ ಸೀನ್ ಮಾಡಿ ಅಂತಂದ್ರು. ಆ ಸೀನ್ ಮಾಡಿದೆ. ಅದು ಮಗ್ನರಾಗಿ ಹೋಗಿ ಕೃಷ್ಣನ ಕರೆಯೋದು ಒಂದು ಇದ್ ಬರತ್ ಸೀನ್. ಅದನ್ನ ನೋಡಿ ಅವ್ರು ಡಿಸೈಡ್ ಮಾಡಿ ಸ್ಟೇಜ್ ಆಚೆ ಬಂದ್ ನಿಂತ್ರು. ಮತ್ತೊಂದ್ಸತಿ ಮಾಡು ಅಂದ್ರು. ಮಾಡಿದೆ. ಫೋಟೋ ತೆಗೆದ್ರು. ಅವ್ರ ಫೋನಲ್ಲೇ ಅನ್ಸುತ್ತೆ ಫೋಟೋ ತೆಗೆದ್ರು. ಇಲ್ಲ ಕ್ಯಾಮ್ರಾ ತರ್ಸರು, ಕರೆಕ್ಟ್ ಕ್ಯಾಮ್ರಾ ತರ್ಸರು. ಫೋಟೋ ತೆಗೆದು ಯಾರು ಹೆಂಗೆ ನಿಂತ್ಕೊಳ್ಳಿ ಅಂದ್ರು. ಇದೇ ಪೋಸ್ಟ್ರು, ಸೆಟ್ಟು ಇನ್ನೂ ರೆಡಿ ಆಗಿರ್ಲಿಲ್ಲ. ಇದೇ ಪೋಸ್ಟ್ರು ನೀನೇ ಮಾಡ್ತಾ ನಾನು ಯಾರನ್ನೂ ಹುಡ್ಕಲ್ಲ ಅಂದ್ರು. ಅಲ್ಲಿಗೆ ಅದು ಹಂಗೆ ಆಕ್ಸಿಡೆಂಟಲ್ಲಿ ನನಗೆ ಬಂದಂತ ಮೊದಲನೇ ನಾಟಕ ಅಷ್ಟೇ. ಹೇಳ್ತಿಲ್ವಾ ಡೆಸ್ಟಿನಿ ಅಂತ ಹೇಳ್ಬೇಕಷ್ಟೇ. ಇದಕ್ಕೆ ನಂದೇನು ಇಲ್ಲ. ಇದು ಯಾರಿಗೋ ಸಿಗ್ಬೇಕಾಗಿರೋ ಆಪರ್ಚುನಿಟಿ, ಯಾರೋ ಮಾಡ್ಬೇಕಾಗಿದ್ದು. ಇನ್ ಕೇಸ್ ನಾನು ಅವ್ರು ಬಂದಿಲ್ಲ ಅನ್ನೋ ತರ ಆಗಿದ್ರೆ ನಾನಲ್ಲಿ ಆ ಸಣ್ಣ ಪಾತ್ರನೇ ಮಾಡ್ಬೇಕಾಗಿತ್ತು. ಐ ಥಿಂಕ್ ನನಗೆ ಇನ್ನೂ ಆಪರ್ಚುನಿಟಿ ತುಂಬಾ ದೂರ ಆಗುತ್ತೆ. ನಾನು ಮುಖ್ಯ ಭೂಮಿಕೆಯಲ್ಲಿ ಪಾತ್ರ ಮಾಡೋದಕ್ಕೆ ರನ್ ಟೈಮ್ ಜಾಸ್ತಿ ಇರೋದ್ರಿಂದ ಅದ್ ಮಾಡೋ ಹಂತಕ್ಕೆ ಶೋ ದಿವಸ ಮಾಜಿ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು MS ಕೃಷ್ಣಯ್ಯ ಅವರು, B ಸುರೇಶ್ ಅವರು ಬಂದಿದ್ರು. ನನ್ನ ಅಂಕಲ್ಗೆ ಏನೋ ಒಂಚೂರು ಪರಿಚಯ, ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡ್ಕೊಟ್ರು. ಅವ್ರ ಮನೆಗೆ ಹೋಗಿದ್ವಿ. ಅದೇ ಚೆನ್ನಾಗಿ ಮಾಡಿದ್ಯಾ ಅಂತ ಅಲ್ಲೆಲ್ಲ ಬೆನ್ ತಟ್ಟಿದ್ರು. ಬೇರೆ ವಿಚಾರ ನನಗೂ ಗೊತ್ತಿಲ್ಲ ನಾನು ಹೇಗೆ ಮಾಡಿದೆ ಅಂತ. ಬಟ್ ಎಲ್ಲರೂ ಹೇಳೋದು ಚೆನ್ನಾಗಿ ಮಾಡಿದ್ಯಾ ಅಂತ. ಅದ್ರೆಲ್ಲ ಫೋಟೋ ಸ್ಟಿಲ್ಸ್ ಎಲ್ಲ ಇದೆ, ಚೆನ್ನಾಗಿದೆ. ದಟ್ ಇಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್. ಅಂದ್ರೆ ಮಗ್ನರಾದಾಗ ನೀವು ಕಳೆದೋದಾಗ ಅದೇನೋ ಮಾಡ್ತೀರಿ ಆಕ್ಟ್ ಬಂದ್ ಅದು ಚೆನ್ನಾಗಿದೆ, ನಮಗೆ ಕನೆಕ್ಟ್ ಆಯ್ತು ಅಂತ ಅದ್ರ ಬಗ್ಗೆ ಮಾತಾಡ್ತಾರೆ ಗೊತ್ತಾ. ಐ ಥಿಂಕ್ ಅಲ್ಲಿ ನಿಮಗೆ ಗೊತ್ತಾಗುತ್ತೆ ನೀವೇನ್ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿದಿರಿ ಅಂತ. ಸೊ ನಂಗೆ ಅದು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿದ್ರ ಬಗ್ಗೆ ಗೊತ್ತಾಗ್ತಿರ್ಲಿಲ್ಲ. ಚೆನ್ನಾಗಿ ಅಂದಿದಾರಲ್ಲ, ಚೆನ್ನಾಗಿ ಮಾಡಿದೀನಿ ಅಂತ ಅಂತಿದಾರಲ್ಲ, ಓಕೆ ನೈಸ್ ಅಂತ ಅನ್ಸ್ತಿದೆ. ಹಂಗಾರೆ ನಾನು ಮಾಡ್ಬೋದು ಅಂತ ಅನಿಸ್ತು. ಆ ಒಂದು ಕಾನ್ಫಿಡೆನ್ಸ್ ನ ಅಲ್ಲೋಗಿ ಪ್ರೆಸೆಂಟ್ ಮಾಡಿದ್ವಿ. ಹಾಗೆ ನಾವು ಶಾರ್ಟ್ ಫಿಲಮ್ ಮಾಡಿಸಿದ್ರು. ಆ ಶಾರ್ಟ್ ಫಿಲಮ್ ನ ಮಿಲನ ಪ್ರಕಾಶ್ ಅವ್ರು ನೋಡಿದ್ರು. ಅದ್ರ ಮುಖಾಂತರ ನನ್ನ ಮೊದಲನೇ ಸೀರಿಯಲ್ ಕನಕ. ಜಸ್ಟ್ 1 month ಗ್ಯಾಪ್. ನಾನು ಸೆಪ್ಟೆಂಬರ್ ಅಲ್ಲಿ ನಾಟಕ ಮಾಡಿದೆ, ಅಕ್ಟೋಬರ್ ಅಲ್ಲಿ ಶಾರ್ಟ್ ಫಿಲ್ಮ್ ಮಾಡಿದೆ, ನವೆಂಬರ್ ಅಲ್ಲಿ ನಾನು ಇದಕ್ಕೆ ಸೆಲೆಕ್ಟ್ ಆದೆ. ಒಂದ್ ದಿವಸ 2 days ಶೂಟ್ ಮಾಡಿದೆ. ಅದಾದ್ಮೇಲೆ ಡಿಸೆಂಬರ್ ಇಂದ ಕಂಟಿನ್ಯೂ ಮಾಡಿದ್ದು. ಫಾರ್ 7 months ಐ ಡಿಡ್ ದಟ್ ಸೀರಿಯಲ್. ಬೀಟ್ ಪ್ಲಸ್ ಕರ್ನಾಟಕ.